ರೈತನಿಗೆ ಪರಿಹಾರವನ್ನು ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕೆ ಮೊನ್ನೆ ರೈತರೊಬ್ಬರು ವಿಧಾನಸೌಧದ ಮುಂದೆ ಬಂದು ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಸೃಷ್ಟಿ ಮಾಡಿದರು. ಶ್ರೀಗಂಧದ ಮರವನ್ನು ಕಡಿಯೋದಕ್ಕೂ ಕೂಡ ಮುಂದಾಗಿದ್ದರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆಯುವಂತಹ ಕೆಲಸ ಮಾಡಿದರು. ಇಷ್ಟೆಲ್ಲ ಆದರೂ ಕೂಡ 500 ಮರಗಳನ್ನು ಧರೆಗುರುಳಿಸಿದ್ದಾರಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಇದರ ವಿರುದ್ಧ ಮತ್ತೊಮ್ಮೆ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಶ್ರೀಗಂಧ ಬೆಳೆಗಾರನ ವಿಚಿತ್ರ ಪ್ರತಿಭಟನೆ. ಮೂಗು ಕಿವಿಗೆ ಹತ್ತಿ, ಕತ್ತಿಗೆ ಹೂವಿನ ಹಾರ, ನಾನು ಜೀವಂತ ಶವ ಅಂತ ರೈತರಿಂದ ಪ್ರೊಟೆಸ್ಟ್. ಶ್ರೀಗಂಧ ಮರ ಕಡಿದಿದ್ದಕ್ಕೆ ಮುಂದುವರೆದ ಆಕ್ರೋಶ. ಮೂಗಿಗೆ ಹತ್ತಿ, ಕಿವಿಗೆ ಹತ್ತಿ, ಕತ್ತಿಗೆ ಹೂವಿನ ಹಾರ, ಥೇಟ್ ಸತ್ತ ವ್ಯಕ್ತಿಯಂತಿರುವ ಜೀವಂತ ಶವ ನಾನು ಅಂತಾರೆ ಈ ರೈತ. ಹೌದು, ಪರಿಹಾರ ಕೊಡದೆ ಶ್ರೀಗಂಧ ಮರವನ್ನ ಮಾರಣ ಹೋಮ ಮಾಡಿದ ಅರಣ್ಯ ಅಧಿಕಾರಿಗಳ ವಿರುದ್ಧ ರೈತ ವಿಶುಕುಮಾರ್ ಎಂಬುವವರು ಪ್ರತಿಭಟನೆ ಮಾಡುತ್ತಿರುವ ಪರಿ ಇದು. ವಿಧಾನಸೌಧದ ಮುಂಭಾಗ ಶ್ರೀಗಂಧದ ಮರಗಳನ್ನ ಕಡಿದು ಹಾಕಿದ ರೈತ ವಿಶುಕುಮಾರ್ ಪ್ರತಿಭಟನೆ ಇನ್ನೂ ಮುಂದುವರೆದಿದೆ. ರೈತನ ಪ್ರತಿಭಟನೆಯ ಬಳಿಕವೂ ತರೀಕೆರೆಯ ರೈತನ ಜಮೀನಿನಲ್ಲಿ ನೆಟ್ಟ 500 ಶ್ರೀಗಂಧ ಮರಗಳನ್ನ ಅರಣ್ಯ ಇಲಾಖೆ ಕಡಿದು ಹಾಕಿದೆ ಎಂದು ಆರೋಪಿಸಲಾಗ್ತಿದೆ. ಹೀಗಾಗಿ ಅರಣ್ಯ ಇಲಾಖೆಯ ಮುಂಭಾಗವು ಇದೇ ರೀತಿ ಪ್ರತಿಭಟಿಸಿದ್ದಾರೆ. ನಾನೊಬ್ಬ ಶ್ರೀಗಂಧ ಬೆಳೆಗಾರ. ಈ ಒಂದು ವೇಷ ಸರ್ಕಾರದ ಮಟ್ಟಿಗೆ ನನ್ನನ್ನು ಶವಯಾತ್ರೆಯಲ್ಲಿ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಬಂದಿದ್ದೀನಿ. ಈಗ ನನ್ನ ಶವ ಈ ಒಂದು ಏನು ನಡೆದಾಡುವ ಶವವಾಗಿ ಸರ್ಕಾರಕ್ಕೆ ಇದು ನನ್ನ ಎಚ್ಚರಿಕೆ. ನನ್ನ ಶ್ರೀಗಂಧನ ಕೊಲೆ ಮಾಡಿದರೆ ನಾನು ಸರ್ಕಾರದ ಲೆಕ್ಕದಲ್ಲಿ ಸತ್ತಿದ್ದೀನಿ, ಬಿಟ್ಟರೆ ಕನ್ನಡದ ಅಸ್ಮಿತೆಯಾದಂಥ ಶ್ರೀಗಂಧಕ್ಕೆ ಇನ್ನೂ ಬದುಕಿದ್ದೀನಿ. ಸುಮಾರು ಒಂದು 500ಕ್ಕಿಂತ ಜಾಸ್ತಿ ಮರಗಳು ಹತ್ಯೆ ಮಾಡಿದ್ದಾರೆ. ಸೊ ಅದ್ರ ವಿರುದ್ಧವಾಗಿ ನಾನು ಪ್ರೊಟೆಸ್ಟ್ ಮಾಡ್ಕೊಂಡು ಅಲ್ಲಿ ಹೋಗಿ ಕೇಳಕ್ಕೆ ಹೋದರೆ ಅವರು ಮೀಟಿಂಗ್ ಹೋಗ್ತೀನಿ, ಅದೋಗ್ತೀನಿ, ಇದೋಗ್ತೀನಿ ಅಂದರೆ ನಾನು ಸಾಯಿಸಿ ನೀವು ಹೋಗಿ ಅಂತೇಳಿ ಇವತ್ತು ಅರಣ್ಯ ಭವನದ ಮುಂದೆ ಅಲ್ಲಿ ಎಣವಾಗಿ ಬಿದ್ದಂಥವನು. ನನ್ನ ಮಾಧ್ಯಮಗಳು ನನ್ನ ಕೈ ಬಿಡಲ್ಲ ಅಂತೇಳಿ ಇವತ್ತು ಪಬ್ಲಿಕ್ ಟಿವಿ ಹತ್ರ ಬಂದಿದ್ದೀನಿ. ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಮರಕ್ಕೆ 420 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಈ ಪರಿಹಾರ ಮೊತ್ತ ಹೆಚ್ಚಳ ಮಾಡಬೇಕು ಅನ್ನೋದು ಶ್ರೀಗಂಧ ಬೆಳೆಗಾರ ವಿಶುಕುಮಾರ್ ಆಕ್ರೋಶ. ಇದೇ ಅರಣ್ಯ ಇಲಾಖೆ ನಮ್ಮ ವಿರುದ್ಧ ಜಾಸ್ತಿ ಆಯಿತು. ಮಾನ್ಯ ನ್ಯಾಯಾಲಯ ಕೊಟ್ಟರಂಥ 25,000 ರೂಪಾಯಿನೂ ಕೂಡ ಜಾಸ್ತಿ ಆಯಿತು. ಇವರಿಗೆ 420ನೇ ಕೊಡೋದು ಅಂತೇಳಿ ಅವರು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋಗೋದು ಒಂದು ಕಡೆ, ಇನ್ನೊಂದು ಕಡೆ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ಕೊಂಡು ಅಲ್ಲಿ ನನ್ನ ಶ್ರೀಗಂಧದ ಗಿಡಗಳನ್ನ ಕತ್ತರಿಸ್ತಾ ಇದ್ದಾರೆ. ಶ್ರೀಗಂಧದ ಗಿಡಗಳ ಕತ್ತರಿಸಿದ್ರೆ ನನ್ನ ಹೆಂಡತಿ ಮಕ್ಕಳನ್ನ ಕತ್ತರಿಸ್ದಂಗೆ ಆಗ್ತಾಯಿದೆ. ನನ್ನ ಮಕ್ಕಳು ಬರ್ತಡೆಗೆ ಗಿಡ ನೆಟ್ಟಿರೋಂಥದ್ದು. ನ್ಯಾಯಯುತವಾಗಿ ಪರಿಹಾರ ಕೊಡಿ, ಇಲ್ಲ ಉಚಿತವಾಗಿ ತಗೊಂಡು ಹೋಗ್ತೀವಿ ಅಂತೇಳಿ. ನೀವು ಉಚಿತವಾಗಿ ತಗೊಂಡು ಹೋಗೋದಾದರೆ ನಂದು ಒಂದು ದಾನ ಇರಲಿ, ನಾನು ಬಲಿಯಾಗೋದಿಲ್ಲ. ಪ್ರೀತಿಯಿಂದ ನೆಟ್ಟ ಗಿಡಗಳು ಹೀಗೆ ಮಣ್ಣು ಪಾಲಾಗುವಾಗ ರೈತನಿಗೆ ಸಹಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಅಲ್ಲದೆ ಬಿಡುಕಾಸಿನ ಪರಿಹಾರವು ಅರಣ್ಯ ಇಲಾಖೆ ನೀಡದೆ ರೈತನನ್ನ ಅಲೆದಾಡಿಸುತ್ತಿರೋದು ನಿಜಕ್ಕೂ ತಪ್ಪು. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.